ಕಳೆದ ಕೆಲವು ದಿನಗಳ ಹಿಂದೆ ಕಿಪಿ ಕೀರ್ತಿ ಇನ್ಸ್ಟಾಗ್ರಾಮ್ ಮೂಲಕ ತಮ್ಮ ಹುಡುಗನನ್ನ ಪರಿಚಯಿಸಿದ್ರು. ಮುತ್ತು ಅನ್ನೋ ಹುಡುಗನನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ಆತ ಕೂಡ ಪ್ರೀತಿಸ್ತಾ ಇದ್ದಾನೆ ಅನ್ನೋ ವಿಚಾರವನ್ನ ತಮ್ಮ ಫಾಲೋವರ್ಸ್ಗಳಿಗೆ ತಿಳಿಸಿದ್ರು. ಸಾಕಷ್ಟು ಮಂದಿ ಶುಭವನ್ನ ಹಾರೈಸಿದ್ರು. ಅದರಲ್ಲಿ ಹೆಚ್ಚಿನವರು ಕಿಪಿ ಕೀರ್ತಿಗೆ ಬುದ್ಧಿ ಮಾತನ್ನ ಹೇಳಿದ್ರು. ಯಾರನ್ನ ಕೂಡ ನಂಬೋದಕ್ಕೆ ಹೋಗ್ಬೇಡ, ಈ ಹುಡುಗ ಸುಮ್ಮನೆ ಬಂದಿರಲ್ಲ, ಏನೋ ಲಾಭ ಇರುತ್ತೆ ಅದಕ್ಕೋಸ್ಕರ ಬಂದಿದ್ದಾನೆ, ಆತನ ಪಬ್ಲಿಸಿಟಿಗೋಸ್ಕರ ನಿನ್ನನ್ನು ಬಳಸ್ಕೊಳ್ತಾ ಇದ್ದಾನೆ, ಎಚ್ಚರವಾಗಿರು ಅನ್ನೋ ಮಾತನ್ನ ಹೇಳಿದರು. ಆ ಸಂದರ್ಭದಲ್ಲಿ ಕಿಪಿ ಕೀರ್ತಿ ಅನೇಕರಿಗೆ ಕಮೆಂಟ್ ಮೂಲಕವೇ ತಿರುಗೇಟನ್ನು ಕೊಟ್ಟಿದ್ರು. ನೀವೆಲ್ಲರೂ ಕೂಡ ನಾನು ಬೆಳೀತಾ ಇದ್ದೀನಿ ಅನ್ನೋ ಕಾರಣಕ್ಕೆ ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಆತ ಒಳ್ಳೆಯವನು, ನನಗೆ ಗೊತ್ತಿದೆ ಆತನ ಬಗ್ಗೆ ಚೆನ್ನಾಗಿ, ನೀವು ಯಾರೂ ಕೂಡ ನನಗೆ ಬುದ್ಧಿ ಮಾತು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ರು. ಇದಾದ ಬೆನ್ನಲ್ಲೇ ಸಾಕಷ್ಟು ರೀಲ್ಸ್ಗಳನ್ನು ಆ ಹುಡುಗನ ಜೊತೆ ಕಿಪಿ ಕೀರ್ತಿ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ರು. ಸಾಕಷ್ಟು ಬಾರಿ ಪರಸ್ಪರ ಭೇಟಿಯಾಗುವಂತಹ ಫೋಟೋ ಇರ್ಬೋದು, ಹಾಗೆ ವಿಡಿಯೋ ಇರ್ಬೋದು, ಎಲ್ಲವನ್ನ ಕೂಡ ಅವರು ಪೋಸ್ಟ್ ಮಾಡ್ತಾ ಇದ್ರು. ಆ ಹುಡುಗ ಕೂಡ ಒಂದಷ್ಟು ರೀಲ್ಸ್ಗಳನ್ನು ಮಾಡಿ ಕಿಪಿ ಕೀರ್ತಿಗೆ ಟ್ಯಾಗ್ ಮಾಡ್ತಾ ಇದ್ದ. ಜೊತೆಯಾಗಿ ಲೈವ್ ಕೂಡ ಬಂದಿದ್ರು. ಹೀಗೆ ಸದಾ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ರು. ಆದರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇದೀಗ ಕಿಪಿ ಕೀರ್ತಿ ಒಂದು ಶಾಕಿಂಗ್ ಸುದ್ದಿಯನ್ನು ಅವರ ಫಾಲೋವರ್ಸ್ಗೆ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಅವರ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಾ ಇದ್ದರೆ ಅದರಲ್ಲಿ ಒಂದಷ್ಟು ಸ್ಟೋರೀಸ್ಗಳನ್ನು ಹಾಕಿದ್ದಾರೆ. ದಿನೇ ದಿನೇ ನನ್ನ ಫಾಲೋವರ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಯಾಕೆ ಜನರೇ ನನ್ನನ್ನು ಅನ್ಫಾಲೋ ಮಾಡ್ತಿದ್ದೀರಾ, ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು. ಅದರ ಬೆನ್ನಲ್ಲೇ ಇದೀಗ ಕಣ್ಣೀರನ್ನು ಸುರಿಸಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ನನಗೆ ಪ್ರೀತಿಯಲ್ಲಿ ಮೋಸ ಆಗಿದೆ, ಅನ್ಯಾಯ ಆಗಿದೆ, ನಾನು ನಂಬಿದಂಥ ಹುಡುಗ ಮುತ್ತು ನನ್ನನ್ನು ಬಿಟ್ಟು ಹೋಗಿದ್ದಾನೆ, ಆತನಿಗೆ ಸಿಕ್ಕಾಪಟ್ಟೆ ಅನುಮಾನ, ಆ ಅನುಮಾನವೇ ಇವತ್ತು ನಮ್ಮಿಬ್ಬರನ್ನ ದೂರ ಮಾಡಿದ ಅನ್ನೋ ವಿಚಾರವನ್ನು ಹೇಳಿಕೊಂಡು ಕಣ್ಣೀರು ಸುರಿಸಿದ್ದಾರೆ. ನಾನು ಆತನನ್ನು ಸಿಕ್ಕಾಪಟ್ಟೆ ನಂಬಿದ್ದೆ, ಆತನಿಗೆ ನಾನು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೆ, ಎಲ್ಲ ವಿಚಾರದಲ್ಲೂ ಆತನಿಗೆ ಜೊತೆಯಾಗಿ ನಿಂತಿದ್ದೆ. ಹಾಗೆ ನೋಡಿದ್ರೆ ಆತ ನನಗೆ ಸಪೋರ್ಟ್ ಮಾಡಿದ್ದು ಕಮ್ಮಿ, ಆದರೆ ನಾನು ಆತನಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟನ್ನು ಮಾಡಿದ್ದೆ. ಹಾಗಿದ್ರೂ ಕೂಡ ಆತ ನನ್ನನ್ನು ಬಿಟ್ಟು ಹೋಗಿದ್ದಾನೆ, ಯಾರ್ದೋ ಮಾತು ಕೇಳಿ ಅನುಮಾನವನ್ನು ಪಟ್ಟು ಆತ ಬಿಟ್ಟು ಹೋಗಿದ್ದಾನೆ. ಕುಡಿಯುವ ಗಂಡನ ಜೊತೆ ಇರ್ಬೋದು, ಹೊಡೆಯುವ ಗಂಡನ ಜೊತೆ ಇರ್ಬೋದು, ಆದರೆ ಅನುಮಾನ ಪಡುವಂಥ ವ್ಯಕ್ತಿಯ ಜೊತೆ ಯಾವತ್ತೂ ಕೂಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆತನಿಗೆ ಸಾಕಷ್ಟು ಅನುಮಾನ ನನ್ನ ಬಗ್ಗೆ, ನಾನು ಫ್ರೆಂಡ್ಸ್ ಜೊತೆ ಮಾತಾಡಿದ್ರೂ ಕೂಡ ಅದಕ್ಕೆ ಅನುಮಾನವನ್ನು ಪಡ್ತಾನೆ, ಇಂಥವನ ಜೊತೆ ನಾನು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಒಂದಷ್ಟು ಪೋಸ್ಟ್ಗಳನ್ನು ಮಾಡಿ ಅದರಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ. ನೀನೆಲ್ಲೇ ಇದ್ರೂ ಚೆನ್ನಾಗಿರು, ನಿನಗೆ ಅಂದ್ಕೊಂಡಿದ್ದೆಲ್ಲ ಸಿಗಲಿ, ಹೀಗೆ ಶುಭವನ್ನು ಹಾರೈಸಿದ್ದಾರೆ ಮುತ್ತುಗೆ. ಒಂದಷ್ಟು ಜನ ಸಮಾಧಾನ ಮಾಡಿದ್ದಾರೆ ಕಿಪಿ ಕೀರ್ತಿಗೆ, ಒಂದಷ್ಟು ಜನ ಚೆನ್ನಾಗಿಯೇ ಕಮೆಂಟ್ ಮೂಲಕ ಕಾಲೆಳೆದಿದ್ದಾರೆ. ಅವತ್ತೇ ನಾವು ನಿಮಗೆ ಬುದ್ಧಿಯನ್ನು ಹೇಳಿದ್ವಿ, ಕಿಪಿ ಕೀರ್ತಿ ಇದೆಲ್ಲ ಸರಿ ಇರಲ್ಲ, ಆತ ಯಾವುದೋ ಒಂದು ಲಾಭಕ್ಕೋಸ್ಕರ ಬಂದಿದ್ದಾನೆ, ತನ್ನ ಫಾಲೋವರ್ಸ್ಗಳ ಸಂಖ್ಯೆನ ಹೆಚ್ಚಿಸೋದಕ್ಕೆ ನಿನ್ನನ್ನು ಬಳಕೆ ಮಾಡ್ಕೊಳ್ತಿದ್ದಾನೆ, ಈಗ ಆತನಿಗೆ 10K ಫಾಲೋವರ್ಸ್ ಆಗಿದೆ, ಅದರ ಬೆನ್ನಲ್ಲೇ ನಿಮಗೆ ಕೈ ಕೊಟ್ಟಿದ್ದಾನೆ, ಇನ್ನಾದರೂ ನೀನು ಬುದ್ಧಿ ಕಲ್ತ್ಕೋ, ಹಾಗೆ ಸುಮ್ಮನೆ ಯಾರ್ಯಾರನ್ನೂ ನಂಬೋದಕ್ಕೆ ಹೋಗಬೇಡ, ಯಾರೂ ಕೂಡ ಸುಮ್ಮನೆ ಬರಲ್ಲ, ಏನಾದರೂ ಲಾಭ ಇದೆ ಅನ್ನೋ ಉದ್ದೇಶಕ್ಕೆ ಮಾತ್ರ ಬರ್ತಾರೆ. ಇಷ್ಟೆಲ್ಲ ಬೆಳವಣಿಗೆಗಳಾದಮೇಲೂ ಕೂಡ ನೀನು ಕಣ್ಣೀರು ಸುರಿಸೋದ್ರಲ್ಲಿ ಅರ್ಥ ಇರಲ್ಲ, ಮತ್ತೆ ಅವನನ್ನು ನಂಬಬೇಡ, ಹೀಗೆ 10 ಜನ ಬುದ್ಧಿಯನ್ನು ಹೇಳಿದ್ದಾರೆ. ಇನ್ನು ನಿರಂತರವಾಗಿ ಕಣ್ಣೀರು ಸುರಿಸಿದ್ದಾರೆ ಕಿಪಿ ಕೀರ್ತಿ. ಸಾಕಷ್ಟು ವಿಡಿಯೋಗಳನ್ನು ಬ್ಯಾಕ್ ಟು ಬ್ಯಾಕ್ ಹಾಕಿದ್ದಾರೆ. ಈತನಿಂದಾಗಿ ನನಗೆ ತುಂಬಾ ನೋವಾಗಿದೆ, ಆತ ಬಿಟ್ಟು ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಆದರೆ ಆತ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಅಂತ ಬಿಕ್ಕಿ ಹತ್ತಿದ್ದಾರೆ. ಇನ್ನು ಮುಂದೆ ನಾನು ಯಾರನ್ನ ಕೂಡ ಪ್ರೀತಿ ಮಾಡಲ್ಲ, ಇದೇ ಲಾಸ್ಟ್, ಹಾಗೆ ಯಾರನ್ನ ಕೂಡ ಮದುವೆ ಆಗೋದಿಲ್ಲ. ನಾನು ಮದುವೆ ಆದರೆ ಮುತ್ತುನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇದೀಗ ಆತನೇ ಬಿಟ್ಟು ಹೋಗಿದ್ದಾನೆ, ಹಾಗಾಗಿ ನನಗೆ ಮುಂದೆ ಲೈಫಲ್ಲಿ ಯಾರೂ ಕೂಡ ಬೇಡ, ನಾನು ನನ್ನಷ್ಟಕ್ಕೆ ಬದುಕ್ತೀನಿ ಅಂತ ಕಿಪಿ ಕೀರ್ತಿ ಹೇಳಿದ್ದಾರೆ. ಸಾಕಷ್ಟು ವಿಡಿಯೋಗಳನ್ನು ನೀವು ಗಮನಿಸ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ನಿರಂತರವಾಗಿ ಪೋಸ್ಟ್ ಮಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದರು ಇನ್ಸ್ಟಾಗ್ರಾಮ್ನಲ್ಲಿ ಕಿಪಿ ಕೀರ್ತಿ. ಇದರ ಮಧ್ಯೆ ಇದೀಗ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕಣ್ಣೀರು ಸುರಿಸಿದ್ದಾರೆ. ಬಹುತೇಕ ಜನ ಆಕೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಇನ್ನಾದರೂ ಆತನಿಂದ ದೂರ ಇರಿ, ಯಾರನ್ನ ಕೂಡ ಸುಮ್ಮನೆ ನಂಬೋದಕ್ಕೆ ಹೋಗಬೇಡಿ, ಹೀಗೆ 10 ರೀತಿಯಲ್ಲಿ ಅವರಿಗೆ ಕಮೆಂಟ್ಗಳು ಬಂದಿದೆ. ಸೊ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕಿಪಿ ಕೀರ್ತಿ ಏನು ಹೇಳ್ತಾರೆ, ಅಥವಾ ಕಿಪಿ ಕೀರ್ತಿ ಒಂದಷ್ಟು ಆರೋಪಗಳನ್ನು
ಅವರ ಬಾಯ್ ಫ್ರೆಂಡ್ ಮುತ್ತು ಮೇಲೆ ಏನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮುತ್ತು ಕ್ಲಾರಿಟಿ ಕೊಡ್ತಾರಾ, ಕಾದು ನೋಡಬೇಕು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.